ನಮಸ್ತೆ ನಾಗೇಶ್ ಅವರೇ, ಹೇಗಿದ್ದೀರಿ? ನಮಸ್ಕಾರ ಸರ್, ಶಿವಕುಮಾರ್ ಅದ್ದೂನೇರ. ಇದು ಬಹಳ ವರ್ಷ ಆಯ್ತು ನಮ್ಮ ಪರಿಚಯ ಆಗಿದೆ. ಹೇಳಿ. ಈಗ ತಮ್ಮನ್ನು ಭೇಟಿ ಆಗ್ತಿದ್ದೇನೆ ಗೊತ್ತಾ, ನಾನು ಇದು CN23 ನ್ಯೂಸ್ ಚಾನಲ್ ಮಾಡಿದ್ದೀನಿ. ಈಗ ಕಾನೂನು ಲಾ ಅಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಅಂತ ಕೇಳ್ಪಟ್ಟೆ. ಅದು ಇದೇನ್ ಬದಲಾವಣೆ? ತಮ್ಮ ಹತ್ರ ತಾವೊಬ್ರು ವಕೀಲರು ತಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಸರ್. ಈಗ ಲಾನಲ್ಲಿ ಬದಲಾವಣೆ ಏನಿಲ್ಲ. ಲಾ ಕಾನೂನು ದಾಖಲಾತಿಲಿ ಕೆಲವೊಂದು ಬದಲಾವಣೆ ಮಾಡಿದ್ರು. ಏನದು? ಏನು ಅಂತಂದ್ರೆ, ಈಗ ಮೊದಲೆಲ್ಲ SLC ಆಗಿದ ತಕ್ಷಣ ವಿದ್ಯಾರ್ಥಿಗಳು ಏನು ಮಾಡೋರು, ವೃತ್ತಿಪರ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಡೋರು. ವೃತ್ತಿಪರ ಕೋರ್ಸ್ಗಳು ಅಂತಂದ್ರೆ JOC, ITI, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಲು, ಈ ಥರದ ವೃತ್ತಿಪರ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ತಕ್ಷಣಕ್ಕೆ ಜಾಬ್ ಸಿಗೋ ಅಂತ ಕೆಲಸಗಳು ಮಾಡ್ತಾ ಇದ್ರು, ಎಜುಕೇಶನ್ ಮಾಡ್ತಾ ಇದ್ರು. ಅಂಥವ್ರಿಗೆ ಕಾನೂನು ಮಾಡಬೇಕು ಅನ್ನೋ ಆಸಕ್ತಿ ಯಾವಾಗ ಬರುತ್ತೆ ಅಂದರೆ, ಕನಿಷ್ಠ ಒಂದು 2 ವರ್ಷ 3 ವರ್ಷ ಮಾಡ್ತಾರೆ. ನಾವು ಅವ್ರ ಥರ ಕಾಲೇಜಿಗೆ ಹೋಗ್ಬೋದಾಯಿತು, ನಾನು ಒಂಥರ ಲಾ ಮಾಡ್ಬೋದಾಯಿತು, ನಾನು ಅವ್ರ ಥರ ಪ್ರೊಫೆಸರ್ ಆಗ್ಬೋದಾಗಿತ್ತು, ಈ ಥರದ ಆಸೆಗಳು ಗರಿಗೆದರ್ತಾರೆ. ಅದು ಭಾಳ ಜನಕ್ಕೆ ನಿರಾಸೆನಿತ್ತು. ಕಳೆದ ವರ್ಷ ಏನಾಗಿದೆ, ಕರ್ನಾಟಕ ಲಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಇದೇ ರೀತಿ ದಾಖಲಾತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡಿಕೊಂಡು ಅವರಿಗೆ ಪರೀಕ್ಷೆಗೆ ಅನುಮತಿ ಕೊಟ್ಟಿರಲಿಲ್ಲ. ನಮಗೆ ಪರೀಕ್ಷೆಯಿಂದ ವಂಚಿತ ಮಾಡ್ತಾ ಇದ್ದಾರೆ, ನಾವು ಜಾಬ್ ಓರಿಯೆಂಟೆಡ್ ಕೋರ್ಸಲ್ಲಿ ನಾವು ಸೇರ್ಕೊಂಡಿರೋದು, ನಮಗೆ ಅವಕಾಶ ಮಾಡಿಕೊಡ್ಬೇಕು ಕಾನೂನು ಪದವಿ ಮಾಡಲಿಕ್ಕೆ ಅಂತೇಳಿ ಹೈಕೋರ್ಟ್ ಮೆಟ್ಲಿರ್ತಾರೆ. ಆವಾಗ ಅದನ್ನು ಹೈಕೋರ್ಟ್ನ ನ್ಯಾಯಮೂರ್ತಿಯಾದಂಥ ಶ್ರೀ ES ಇದಿರೇಶ್ ಅವರಿಂದ ಏಕಸದಸ್ಯ ಪೀಠ ಏನು ಮಾಡುತ್ತೆ, ಸಂಪೂರ್ಣವಾಗಿ ಗಮನಕ್ಕೆ ತಗೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಭವಿಷ್ಯದ ಹಿತದೃಷ್ಟಿಯಿಂದ ಅವರು ಕೂಡ ಒಬ್ಬ ಕಾನೂನು ವಿದ್ಯಾರ್ಥಿ ಆಗಬೇಕು, ಕಾನೂನು ಪಾಲನೆ ಮಾಡುವಂಥವನು, ಒಬ್ಬ ವಕೀಲನಾಗಬೇಕು ಅನ್ನೋ ಆಸೆಗೆ ತಣ್ಣೀರರಿಸಬಾರ್ದು ಅಂತ ಹೇಳಿ ಎನಿ ಡಿಪ್ಲೊಮಾ ಕೋರ್ಸ್ಗಳು, ಎನಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಈಕ್ವಲೆಂಟ್ ಟು PUCಗೆ ಕನ್ಸಿಡರ್ ಮಾಡಿಬಿಟ್ಟು ಅವರಿಗೆ ಕಾನೂನು ಪದವಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಮಹತ್ವದ ಆದೇಶವನ್ನು ಮಾಡಿದೆ. ಸರ್, ಇದು ಮೊದಲೆಲ್ಲ SLC ಅದ್ರ ಮೇಲೆ PUC ಮಾಡಿ PUCಯಿಂದ 5 years ಮಾಡಬೇಕಿತ್ತಲ್ಲ, ಆಮೇಲೆ ಅಥವಾ ಇದು ಡಿಗ್ರಿ ಮಾಡಿ ಡಿಗ್ರಿಯಿಂದ ಮಾಡಬೇಕಿತ್ತು, ಮತ್ತೆ 3 years. ಈಗ JOC ಈಗಲೂ ಇದೆ. ಈಗಲೂ ಕೂಡ SLC ಆಗಿದ ತಕ್ಷಣ PUC ಮಾಡ್ತಾರೆ. PUC ಆದ ನಂತರ 5 ವರ್ಷದ ಕಾನೂನು ಪದವಿಗೆ ದಾಖಲಾತಿ ಆಗ್ಬೋದು. ಈಗಲೂ ಅದಿದೆ. PUC ಆದ ನಂತರ ಎನಿ ಪದವಿ ಪಡ್ಕೊಂಡು 3 ವರ್ಷ ಆದ ನಂತರ ಮತ್ತೆ 3 ವರ್ಷ ಕಾನೂನು ಪದವಿ ಮಾಡಲಿಕ್ಕೂ ಈಗಲೂ ಅದು ಅವಕಾಶ ಇದೆ. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಆದರೆ ಬದಲಾವಣೆ ಆಗಿದ್ದೇನು ಅಂತಂದರೆ, ವೃತ್ತಿಪರ ಕೋರ್ಸ್ಗಳು, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಆಯ್ಕೆ ಮಾಡಿರುವಂಥ ವಿದ್ಯಾರ್ಥಿಗಳು ಈ ಕಾನೂನು ಪದವಿ ಪಡೆಯೋದಕ್ಕೆ ವಂಚಿತರಾಗುತ್ತೆ ಮೊದಲು. ಈಗ ಅದರಿಂದ ವಂಚಿತರಾಗಬಾರ್ದು ಅಂತೇಳಿ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ 5 ವರ್ಷದ ಕಾನೂನು ಪದವಿಯನ್ನ ಮಾಡಲು ಅರ್ಹರಿದ್ದಾರೆ ಅಂತ ಆದೇಶ ಮಾಡಿದೆ. ಯಾವಾಗ ಕೊಟ್ಟಿದೆ ಸರ್ ಆದೇಶ? ಕಳೆದ ಮೇನಲ್ಲಿ, ಏಪ್ರಿಲ್ನಲ್ಲಿ 4ನೇ ತಾರೀಕು ಕೊಟ್ಟಿದ್ದಾರೆ ಸರ್. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತನಾ, ಇಲ್ಲ ಇದು ಇಡೀ ದೇಶಾದ್ಯಂತ? ಕರ್ನಾಟಕದಲ್ಲಿ ಈ ತರದ ಒಂದು ಆದೇಶ ಆಗಿದೆ ಹೈಕೋರ್ಟ್ನಿಂದ. ಇದನ್ನ ಪ್ರಶ್ನೆ ಮಾಡಿ ಯಾವ ಯೂನಿವರ್ಸಿಟಿಗಳು ಸಾಮಾನ್ಯ ಹೋಗಲ್ಲ ಅನ್ಕೊಂತೀನಿ. ಯಾಕೆಂತಂದ್ರೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯನೂ ಕೂಡ ನೋಡ್ತಾರೆ. ಎಷ್ಟೋ ಲಾ ಕಾಲೇಜ್ಗಳು ಈಗ ಆಲ್ರೆಡಿ ಮುಚ್ಚಿಬಿಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಶಿವಮೊಗ್ಗದ ಕುವೆಂಪು ಲಾ ಯೂನಿವರ್ಸಿಟಿ ಈಗಿಲ್ಲ. ಇಲ್ಲ. ಆ ಥರ ಲಾ ಯೂನಿವರ್ಸಿಟಿಗಳು ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖ ಆಗ್ತಿದ್ದಂಗೆ ಯೂನಿವರ್ಸಿಟಿಗಳು ಕ್ಲೋಸ್ ಮಾಡೋ ಹಂತಕ್ಕೆ ಬರ್ತಾ ಇದೆ. ಈಗೇನಾಗಿದೆ, ವಿದ್ಯಾರ್ಥಿಗಳ ಗಣನೀಯವಾಗಿ ಹೆಚ್ಚಿಗೆನೂ ಆಗೋ ಸಾಧ್ಯತೆ. ಇದರಿಂದ ಬಹಳ ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಎಷ್ಟೋ ಜನರ ಕನಸುಗಳು ಕೂಡ ನನಸಾಗ್ತವೆ ಅಂತ. ನಾನು ಲಾಯರ್ ಆಗಬೇಕು ಅಂತ ಎಷ್ಟೋ ಜನ ಕನಸಿದ್ದರು, ಆಗ್ತಾ ಇರ್ಲಿಲ್ಲ. ಈಗ ಈ ತೀರ್ಪಿನಿಂದ ವಿದ್ಯಾರ್ಥಿಗಳ ಕನಸು ಲಾಯರ್ ಆಗ್ಬೋದು. ಅಂದ್ರೆ ನಿಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಈಗ ಗಣನೀಯವಾಗಿ ಲಾಯರ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಕಾನೂನು ಸುವ್ಯವಸ್ಥೆಗೆ ಇನ್ನೊಂದಿಷ್ಟು ಭದ್ರತೆ ಬರುತ್ತೆ ನಾನು ಹೇಳ್ತಿದ್ದೀನಿ. CN23 ನ್ಯೂಸ್ ಇಂದ ಎಲ್ಲಿವರೆಗೂ ಕ್ರೈಮ್ಗಳು ಇರುತ್ತೋ ಅಲ್ಲಿವರೆಗೂ ಸ್ಟೇಷನ್ಗಳು ಇರ್ತವೆ. ಈ ಸ್ಟೇಷನ್ಗಳಲ್ಲಿ ಪೊಲೀಸ್ನವ್ರು ಎಲ್ಲಿವರೆಗೂ ಕೆಲಸ ನಿರ್ವಹಿಸ್ತಾರೋ ಅಲ್ಲಿವರೆಗೂ ವಕೀಲರು ಇರ್ತಾರೆ. ಅವ್ರ ಸಂಖ್ಯೆನೂ ಜಾಸ್ತಿ ಆಗ್ಬೇಕು. ಕ್ರೈಮ್ ಸಂಖ್ಯೆಗಳು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ವಕೀಲರಿಗೆ ಹೊಸ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿರೋದಂತೂ ತುಂಬಾ ಸ್ವಾಗತಾರ್ಹ ಅಂತ ಹೇಳಕ್ ಬಯಸ್ತೀನಿ. ಧನ್ಯವಾದಗಳು ಸರ್. CN23 ನ್ಯೂಸ್ ಚಾನಲ್ ಜೊತೆ ಮಾತಾಡಕ್ಕೆ ತಲುಪಿಸಿ. ಹಾಗೂ ಕೂಡ ನಿಮಗೂ ಕೂಡ ಇಲ್ಲ, ನಾನು ಆಕ್ಚುಲಿ ಇದು ಕೆಲವೊಂದಿಷ್ಟು ಜನರಿಗೂ ಗೊತ್ತಿಲ್ಲ, ವಿದ್ಯಾರ್ಥಿಗಳಿಗೂ ಇದು ಈಗ ಬಹಳ ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ಈಗ ಪೇಪರ್ ಓದೋರ ಸಂಖ್ಯೆ ಕಮ್ಮಿ ಆಗಿದೆ. ಕಾರಣ ಮೊಬೈಲು, ಯೂಟ್ಯೂಬ್, ಫೇಸ್ಬುಕ್, ಅಲ್ಲೇನಾದ್ರೂ ಅವ್ರ ಕಣ್ಣಿಗೆ ಪಾಸ್ ಆದ್ರೆ ಗಮನಕ್ಕೆ ತರ್ತಾರೆ. ಈ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಈಗ ನೀವು ವಿಷಯ ಪ್ರಸ್ತಾಪ ಮಾಡಿದ್ರಿ, ನಿಮ್ ಗಮನಕ್ಕೆ ತಂದಿದೆ. ನಿಮ್ಮ ಚಾನಲ್ ಮುಖಾಂತರ ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಲಾ ಮಾಡಬೇಕು ಅನ್ನೋ ಕನಸು ಹೊತ್ತಂತ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಉಪಯುಕ್ತವಾದ ಮಾಹಿತಿ ಆಗ್ಲಿ ಅಂತೇಳಿ ನಾನು ಅದು ಒಂದು, ಮತ್ತೆ ಇದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಇದು ತಲುಪುವಂತ ಕೆಲಸ ನೀವು ಮಾಡಿ, ಖಂಡಿತ ತಿಳಿಸುವಂತ ಕೆಲಸ ನಾವು ಮಾಡಿದೀವಿ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ಹೆಂಗೇನಾದ್ರು ಬರಲ್ಲ ಅಂದ್ರೆ ಮುಗಿತಿಲ್ಲಿ ಕ್ಲಾಸ್.